ಆತ್ಮೀಯ ವಿದ್ಯಾರ್ಥಿಗಳೇ, ವೆಲ್ಕಮ್ ಟು ಆನ್ಲೈನ್ ಎಜುಕೇಷನ್. ಮತ್ತೊಮ್ಮೆ ತಮ್ಮೆಲ್ಲರನ್ನು ಸುಸ್ವಾಗತ ಮಾಡಿಕೊಳ್ತಾ, ಸಂಸ್ಕೃತಿ ಹಾಗೆಂದರೇನು ಡಾಕ್ಟರ್ ರಹಮತ್ ತರ್ಕೇರಿ ಅವರ ಬರೆದಂತಹ ಒಂದು ಲೇಖನದ ಮುಂದುವರೆದ ಭಾಗವನ್ನು ನಾವು ಪ್ರಾರಂಭ ಮಾಡೋಣ. ಸಾಂಸ್ಕೃತಿಕ ಎಂಬ ಶಬ್ದವು ಅನೇಕ ಅರ್ಥಗಳನ್ನು ಪಡೆದು ಕಾಲಕ್ಕೆ ಬದಲಾವಣೆ ಹೊಂದುತ್ತಾ ಮುಂದುವರಿಯುತ್ತದೆ ಎನ್ನುವಂತಹದ್ದನ್ನು ಈಗಾಗಲೇ ನಾವು ಹಿಂದಿನ ಒಂದು ಅವಧಿಯೊಳಗೆ ಚರ್ಚೆಯನ್ನು ಮಾಡಿದೆವು. ಅದು ವಾಸ್ತವಿಕ ಪ್ರತಿಸತ್ಯಗಳನ್ನು ಅವಲೋಕಿಸುತ್ತಾ ಅನೇಕ ವಿದ್ವಾಂಸರು ಹಾಗೂ ಬದುಕಿನ ನಿಜವಾದ ಜೀವನ ಗುಣಮಟ್ಟವನ್ನು ನಿದರ್ಶಿಸುತ್ತಾ ಮುಂದೆ ಸಾಗುತ್ತದೆ. ಹಾಗೆ ಈ ಸಂಸ್ಕೃತಿ ಎನ್ನುವಂಥದ್ದು ಪಾಶ್ಚಾತ್ಯ ಜ್ಞಾನ ಶಿಸ್ತು ಪ್ರಭಾವದಿಂದ ಅನ್ಯ ದೃಷ್ಟಿಕೋನದ ಪ್ರಭಾವಕ್ಕೆ ಒಳಗಾಯಿತು. ಮುಂದುವರೆದು ಈ ಒಂದು ಸಂಸ್ಕೃತಿ ಎನ್ನುವಂತಹ ಒಂದು ಪರಿಕಲ್ಪನೆ ಪಾಶ್ಚಿಮಾತ್ಯರ ಒಂದು ಜ್ಞಾನ ಶಿಸ್ತಿಗೆ ಕೂಡ ಏನೋ ಪ್ರಭಾವಕ್ಕೆ ಒಳಗಾಗಿ ಅವರ ದೃಷ್ಟಿಕೋನದಲ್ಲಿ ಒಂದು ಬೇರೆಯಾದಂತಹ ಒಂದು ಪ್ರಭಾವಕ್ಕೆ ಒಳಗಾಯಿತು. ಹಾಗೆ ನಂತರ ಸ್ವಲ್ಪ ಸಮಯದ ಪ್ರಭಾವವನ್ನು ಸಹಿತ ಕಳೆದುಕೊಂಡಿತು. ನಂತರದ ದಿನಗಳಲ್ಲಿ ಕೆಲವು ಪ್ರಭಾವಕ್ಕೆ ಒಳಗಾಗಿ ಕೆಲವೊಂದು ಸಂಸ್ಕೃತಿಯ ಪರಿಕಲ್ಪನೆಗಳನ್ನು ಮುಂದುವರಿಸುತ್ತಾ ಹೋಗುವುದರ ಜೊತೆಗೆ ಕೆಲವೊಂದು ಹಂತದಲ್ಲಿ ಆ ಸಂಸ್ಕೃತಿ ಎನ್ನುವಂತಹ ಪದಕ್ಕೆ, ಆ ಪರಿಕಲ್ಪನೆಗೆ ಅದು ತನ್ನದೇ ಆದಂಥ ಅರ್ಥವೇ ಕಳೆದುಕೊಳ್ಳುವಂತಹ ಸ್ಥಿತಿಗೆ ಬಂದು ಒದಗಿತು ಅನ್ನುವಂಥ ವಿಚಾರ. ಹೀಗೆ ಸುಮಾರು ಇದು ಸಂಸ್ಕೃತಿ ಎನ್ನುವಂತಹ ಅದರ ಅರ್ಥ, ಪರಿಕಲ್ಪನೆ, ಹೀಗೆ ವಿವಿಧ ಮಗ್ಗಲುಗಳಲ್ಲಿ ಅಧ್ಯಯನದ ಒಂದು ಪರಿಕಲ್ಪನೆ ಮುಂದೆ ಸಾಗ್ತಾನೇ ಇದೆ ಅನ್ನುವಂಥದ್ದು ನೀವು ಆತ್ಮೀಯ ವಿದ್ಯಾರ್ಥಿ ಗಮನಿಸಬೇಕು. ಮುಂದುವರೆದು ಇಷ್ಟಾಗಿಯೂ ಸಂಸ್ಕೃತಿ ಎಂಬ ಶಬ್ದಕ್ಕೆ ಅಥವಾ ಪರಿಕಲ್ಪನೆಗೆ ಖಚಿತವಾದ ಅರ್ಥವ್ಯಾಪ್ತಿ ಇನ್ನೂ ದಕ್ಕಿಂತಿಲ್ಲ ಅನ್ನುವಂಥದ್ದು ನಾವು ಗಮನಿಸಬೇಕು. ಯಾಕೆ ಅಂತಂದರೆ ಅದು ಅಪೇಕ್ಷಿಸುವುದು ಕೂಡ ಕಷ್ಟ. ಸರಿಯಾದ ಒಂದು ಅರ್ಥಗ್ರಹಿಕೆ, ಪರಿಕಲ್ಪನೆ ಎನ್ನುವಂಥ ಖಚಿತ ಮಾಹಿತಿ ಇನ್ನೂ ಕೂಡ ದಕ್ಕಿಲ್ಲ. ಅದು ದಕ್ಕಬೇಕು ಎಂದು ಅಪೇಕ್ಷೆ ಮಾಡುವುದು ಕೂಡ ಬಹಳ ಕಷ್ಟ ಎನಿಸುವಂಥದ್ದು ಅನ್ನೋದು ಕೂಡ ನಾವಿಲ್ಲಿ ಕಾಣಬಹುದಾಗಿದೆ. ಒಂದು ಶಬ್ದಕ್ಕೆ ಅಥವಾ ಪರಿಭಾಷೆ, ಪರಿಕಲ್ಪನೆಗೆ ನಿರ್ದಿಷ್ಟ ಅರ್ಥವ್ಯಾಪ್ತಿ ಇರದಿರುವುದು ಸುಲಭವೂ ಹಾಗೂ ಸಮಸ್ಯೆಯಾಗಿದೆ. ಇಲ್ಲಿ ಸಂಸ್ಕೃತಿ ಎನ್ನುವಂತಹ ಅನೇಕ ಭಾಷಿಕ ತಜ್ಞರನ್ನು ನಾವು ಅವಲೋಕಿಸಿದಾಗ, ಅನ್ಯ ಭಾಷೆಗಳನ್ನು ಕೂಡ ಅವಲೋಕಿಸಿದಾಗ ಅನೇಕ ಬದಲಾವಣೆಗಳನ್ನು ಹೊಂದುತ್ತಾ ಇದು ಮುಂದೆವರಿಯುತ್ತಾ ಸಾಗುತ್ತದೆ. ಅನೇಕರು ಇದನ್ನು ಕೆಲವೊಂದು ವ್ಯಾಪ್ತಿಗೆ ಸಂಬಂಧಿಸಿದಂತೆ ವ್ಯಾಖ್ಯಾನವನ್ನು ನೀಡಿದರೂ ಕೂಡ ನಿರ್ದಿಷ್ಟವಾದ ಒಂದು ಅರ್ಥಗ್ರಹಿಕೆ ಇನ್ನೂ ಕೂಡ ಖಚಿತ ಮಾಹಿತಿ ದೊರೆತಿಲ್ಲ. ಒಂದು ಶಬ್ದ, ಪರಿಭಾಷೆ, ಪರಿಕಲ್ಪನೆಗೆ ಅರ್ಥವ್ಯಾಪ್ತಿ ಸಿಗದಿರುವುದು ಒಂದು ಸುಲಭವೂ ಹೌದು, ಸಮಸ್ಯೆಯೂ ಹೌದು. ಇಲ್ಲಿ ಸುಲಭ ಅಂದರೆ ಸೌಲಭ್ಯ. ಒಳ್ಳೆಯ ಸಾಂಸ್ಕೃತಿಕ ಆಚಾರ ವಿಚಾರಗಳನ್ನು ಸುಲಭ ದೃಷ್ಟಿಯಿಂದ ಪಡೆದುಕೊಳ್ಳುವುದು ಒಂದು ಹಂತವಾದರೆ, ಅಲ್ಲಿ ಒಂದು ಸಂಸ್ಕೃತಿ ಇದೆ ಅಥವಾ ನಿರ್ದಿಷ್ಟ ಒಂದು ಘಟನೆ, ಅವಲೋಕನ, ಇವುಗಳ ವಿಚಾರಕ್ಕೆ ಸಂಬಂಧ ಸರಿ ಅಥವಾ ತಪ್ಪು ಅನ್ನೋದು ಕೂಡ ಇಲ್ಲಿ ಒಂದು ಸಮಸ್ಯೆ ಎನ್ನುವಂಥದ್ದು ಕೂಡ ನಾವು ಅರ್ಥಗ್ರಹಿಕೆ ಮಾಡಬಹುದು. ಆ ನಿಟ್ಟಿನಲ್ಲಿ ಹೇಗೆ ಇದು ಸುಲಭವು ಮತ್ತು ಸಮಸ್ಯೆ ಎನ್ನುವಂಥ ವಿಚಾರವನ್ನು ನೋಡಲಾಗಿ ಅನೇಕ ರೀತಿಯಾದಂಥ ಸುಲಭ ಮತ್ತು ಸಮಸ್ಯೆ ಅನ್ನುವಂಥದ್ದಕ್ಕೆ ಒಂದು ಸ್ವಲ್ಪ ನಾವು ವಿಚಾರ ಮಾಡಿಕೊಳ್ಳೋದು ಬಹಳ ಮುಖ್ಯವಾಗಿದೆ. ಈ ಸಂಸ್ಕೃತಿ ಸುಲಭ ಎಂದರೆ ಹೊಸ ಅರ್ಥವನ್ನು ತುಂಬಿಕೊಂಡು ನಿರಂತರವಾಗಿ ಬೆಳೆಯುತ್ತಾ ಸಾಗೋದು. ಇಲ್ಲಿ ಒಂದು ಸಂಸ್ಕೃತಿ ಎನ್ನುವಂತಹ ಒಂದು ಶಬ್ದ ಒಂದು ದೃಷ್ಟಿಕೋನದಿಂದ ನಾವು ಅವಲೋಕಿಸಿದಾಗ ಅಥವಾ ವಿಶ್ಲೇಷಣೆಯನ್ನು ಮಾಡಿದಾಗ ಇಲ್ಲಿ ಒಂದೇ ಅರ್ಥ, ಯಾವುದೇ ಒಂದು ಪರಿಭಾಷೆಯಲ್ಲಿ ನಿರಂತರವಾಗಿ ಬೆಳೆಯುತ್ತಾ ಸಾಗೋದು.
ಸುಲಭವಾದಂಥದ್ದು. ಅಲ್ಲಿ ಯಾವುದೇ ರೀತಿಯಾದಂತಹ ಒಂದು ತಾರ್ಕಿಕ ನಿಲುವಿಕೆ ಮತ್ತು ನಿರ್ದಿಷ್ಟ ಪರಿಕಲ್ಪನೆಗೆ ಯಾವುದೇ ಗೊಂದಲ ಇರುವುದಿಲ್ಲ. ಅದು ಒಪ್ಪಿತವಾದಂತಹ ಕಾರ್ಯದಿಂದ ಮುಂದೆ ಸಾಗುತ್ತದೆ. ಇನ್ನು ಮುಂದುವರೆದು ಸಮಸ್ಯೆ ಎಂದರೆ ಅದು ತಾತ್ವಿಕ ಗೊಂದಲಗಳನ್ನು ಕಟ್ಟಿಕೊಂಡೇ ಮುಂದೆ ಸಾಗೋದು. ಇಲ್ಲಿ ನಾವು ಅವಲೋಕಿಸಬೇಕು, ಒಂದು ಸಂಸ್ಕೃತಿ ಎನ್ನುವಂಥ ಪದವೇ ಅನೇಕ ಅರ್ಥ ಪರಿಕಲ್ಪನೆಗಳನ್ನು ಪಡೆದುಕೊಂಡು ಮುಂದೆ ಸಾಗ್ತಾ ಇದೆ ಅನ್ನುವಂಥದ್ದು ನಾವು ಸಾಹಿತ್ಯದ ಓದುಗರಾಗಿ ಅವಲೋಕನ ಮಾಡುವಂತಹ ಸಹೃದಯಗಳಾಗಿ ವಿಚಾರ ಮಾಡೋದು ಬಹಳ ಇಲ್ಲಿ ಮುಖ್ಯವಾಗಿದೆ. ಒಂದು ಕಡೆಗೆ ಸುಲಭವಾಗಿ ನಿರಂತರವಾಗಿ ಯಾವುದೇ ರೀತಿಯಂಥ ಸಮಸ್ಯೆಯನ್ನು ತುಂಬಿಕೊಳ್ಳಲಾರದೆ ಒಂದೇ ಅರ್ಥದಲ್ಲಿ ಹೊಸ ಹೊಸ ಅನೇಕ ಅರ್ಥಗ್ರಹಿಕೆಗಳನ್ನು ಮಾಡಿಕೊಂಡು ನಿರಂತರವಾಗಿ ಮುಂದೆ ಬೆಳೆಯೋದು ಒಂದು ಕಡೆಯಾದರೆ ಅದು ಸುಲಭವಾದಂಥ ಪ್ರಕ್ರಿಯೆ. ಆದರೆ ಯಾವುದೇ ತಾತ್ವಿಕ ನೆಲೆಗಟ್ಟನಿಲ್ಲ. ಅನೇಕ ಏನಪ್ಪ ಅಂತಂದ್ರೆ ಅದಕ್ಕೆ ಅರ್ಥಗ್ರಹಿಕೆಯೂ ಸರಿಯಾದ ರೀತಿ ಇಲ್ಲ. ಯಾವ ವಿದ್ವಾಂಸರಾಗಲಿ ಅಥವಾ ಭಾಷಾಶಾಸ್ತ್ರದಾಗಲಿ ಅಥವಾ ಯಾವುದೇ ಒಬ್ಬ ಜ್ಞಾನವಂತನೂ ಒಪ್ಪಿತವಾದಂತಹ ಕ್ರಿಯೆಯೂ ಕೂಡ ಏನಪ್ಪ ಅಂತಂದರೆ ಇಲ್ಲಿ ಒಂದು ಕಾಣುವುದಿಲ್ಲ. ಎಲ್ಲವೂ ಕೂಡ ಗೊಂದಲಮಯ. ಈ ಗೊಂದಲಮಯ ಕಟ್ಟಿಕೊಂಡು ಹೋಗುವಂತಹ ಒಂದು ಪ್ರಕ್ರಿಯೆ ಇದೆಯಲ್ಲ, ಇದು ಸಂಸ್ಕೃತಿಯ ಒಂದು ಸಮಸ್ಯೆಯಾಗಿ ಈ ಲೇಖನ ನಮಗೆ ತಿಳಿಸುತ್ತದೆ. ಆದರೂ ಕೂಡ ಈ ಲೇಖನ ಈ ಸಂಸ್ಕೃತಿಯ ಅಂಶವನ್ನು ಕೊನೆಗೆ ತನ್ನ ವೈಚಾರಿಕ ತಿಳುವನ್ನು ತಿಳಿಸಿಯೇ ಬಿಟ್ಟಿದೆ. ಕರ್ನಾಟಕದಲ್ಲಿ ಅಧ್ಯಯನವು ತಮಗೆ ಬೇಕಾದ ಜ್ಞಾನ ಶಿಸ್ತುಗಳನ್ನು ಬಳಸಿ ಸಂಸ್ಕೃತಿ ಅರ್ಥ ಕಾಣುತ್ತೇವೆ. ಕರ್ನಾಟಕದಲ್ಲಿ ಎಲ್ಲ ರೀತಿಯಾದಂತಹ ಕೆಲವೊಂದು ವಿಮರ್ಶಕರು, ಅದರ ಜೊತೆ ವಿಶ್ಲೇಷಕರು, ಸಂಶ್ಲೇಷಕರು ಈ ಸಂಸ್ಕೃತಿ ಎನ್ನುವಂಥ ಪದ ಪರಿಭಾಷೆಯನ್ನು ಅಧ್ಯಯನದ ಪ್ರತಿಫಲವೂ ಕೂಡ ಜ್ಞಾನ ಶಿಸ್ತುಗಳನ್ನು ಬಳಸಿಕೊಂಡು ಒಂದು ಮುಂದುವರೆದರೂ ಕೂಡ ಅಲ್ಲಿ ಅರ್ಥಗ್ರಹಿಕೆ ಒಂದೇ ಅಥವಾ ಹೊಸ ಹೊಸ ಜ್ಞಾನವನ್ನು ಪಡೆದುಕೊಂಡು ಮುಂದೆ ಸಾಗಿದ್ರೂ ಕೂಡ ಅದಕ್ಕೆ ಒಂದು ನಿರ್ದಿಷ್ಟ ನೆಲೆ ಕಂಡುಕೊಳ್ಳೋದು ಅಷ್ಟು ಸುಲಭ ಸಾಧ್ಯ ಆಗಿಲ್ಲ ಅನ್ನೋದು ಕೂಡ ಗಮನಿಸಬೇಕು. ಇನ್ನು ಸ್ವದೇಶಿ ಸಂಸ್ಕೃತಿ ಅಥವಾ ವಿದೇಶಿ ಸಂಸ್ಕೃತಿಯ ಪರಿಕಲ್ಪನೆಗಳನ್ನು ನೋಡಲಾಗಿ ಇವುಗಳಲ್ಲಿ ತಾತ್ವಿಕವಾದ ಸೂಕ್ಷ್ಮತೆಗಳು ಇಲ್ಲ. ಇವು ವಾಸ್ತವತೆಯೂ ಕೂಡ ಇರುವುದಿಲ್ಲ ಅನ್ನುವಂಥದ್ದು ಕೂಡ ರಹಮತ್ ತರ್ಕೇರಿ ಅವರು ತಮ್ಮ ಲೇಖನದಲ್ಲಿ ಹೇಳಿಕೆಯನ್ನು ಮಾಡಿದರು. ಇಲ್ಲಿ ಸ್ವದೇಶಿ ಆಗಲಿ ವಿದೇಶಿ ಆಗಲಿ ಯಾವ ಭಾಷೆಯಲ್ಲಿಯೂ ಕೂಡ ಸಂಸ್ಕೃತಿಯ ಒಂದು ಅರ್ಥಗ್ರಹಿಕೆ ಪರಿಕಲ್ಪನೆಯನ್ನು ನೋಡಿದಾಗ ತಾತ್ವಿಕತೆಯ ಸೂಕ್ಷ್ಮತೆಗಳು ಇಲ್ಲಿ ವಾಸ್ತವತೆಗೆ ತಕ್ಕಂತೆ ಇರುವುದೇ ಇಲ್ಲ. ಒಂದು ನಿಜವಾದ ಸಂಗತಿಗೆ ನಾವು ಹೆಚ್ಚು ಆದ್ಯತೆಯನ್ನು ನೀಡಿದಾಗ ಪ್ರಸ್ತುತ ವಿದ್ಯಮಾನಗಳಿಗೆ ತಕ್ಕಂತೆ ಸಂಸ್ಕೃತಿ ಒಪ್ಪಿತವಾದ ಕ್ರಿಯೆಯಲ್ಲಿ ಸಾಗಿದರೆ ಅದು ವಾಸ್ತವತೆ. ವಿದೇಶಿ ಮತ್ತು ಸ್ವದೇಶಿ ಸಂಸ್ಕೃತಿಯ ಪರಿಕಲ್ಪನೆ ನೋಡಲಾಗಿ ಅಲ್ಲಿ ಯಾವುದೇ ತಾತ್ವಿಕ ನೆಲೆಗಟ್ಟು ಅದರ ಜೊತೆಗೆ ಅಂತಹ ಸೂಕ್ಷ್ಮತೆಗಳು ಇರುವುದಿಲ್ಲ ಅನ್ನುವಂಥದ್ದು ಕೂಡ ಒಂದು ಕಡೆಗೆ ರಹಮತ್ ತರ್ಕೇರಿಯವರ ಒಂದು ಉಲ್ಲೇಖ ನಮಗೆ ದೊರೀತಾ ಇದೆ. ಇಂತಹ ಮೇಲಿನ ಎಲ್ಲ ಗೊಂದಲವು ಸಾಂಸ್ಕೃತಿಕ ಪದ ಬಳಕೆಯಲ್ಲಿ ಚೆನ್ನಾಗಿ ವ್ಯಕ್ತವಾಗುತ್ತದೆ. ನೋಡಿ, ಇಂಥ ಕೆಲವೊಂದು ಅಂಶಗಳು ಒಂದು ಕಡೆಗೆ ಅನೇಕ ರೀತಿಯ ಈಗಾಗಲೇ ನಾವು ಸುಮಾರು ಅನೇಕ ಅವಧಿಗಳಲ್ಲಿ ಈ ಸಂಸ್ಕೃತಿ ಎನ್ನುವಂಥ ಪರಿಕಲ್ಪನೆ ಒಂದು ನಮಗೆ ನುಂಗಲಾರದಂತಹ ಒಂದು ಕಗ್ಗಂಟಾಗಿ ದೊರೀತಾ ಇದೆ. ಆ ನಿಟ್ಟಿನಲ್ಲಿ ಈ ಸಾಂಸ್ಕೃತಿಕ ಪದ ಬಳಕೆ ಹಾಗಾದರೆ ಏನು ಸಾಂಸ್ಕೃತಿಕ ಎನ್ನುವಂಥದ್ದು ವ್ಯಕ್ತವಾಗುವುದು ಕೂಡ ನಮಗೆ ಬಹಳ ಮುಖ್ಯವಾಗಿದೆ. ಇಂತಹ ಅನೇಕ ಗೊಂದಲಗಳಿಗೆ
ನಾವು ತಾರ್ಕಿಕವಾದಂಥ ಅಂತ್ಯವನ್ನು ಕಂಡುಕೊಳ್ಳಲೇಬೇಕಾದ ಸಂದಿಗ್ಧ ಪರಿಸ್ಥಿತಿ ಬಂದಿದ್ದೇವೆ. ಈ ಒಂದು ಅಂಶವನ್ನು ನೋಡಲಾಗಿ, ಹಾಗಾದರೆ ಈ ಸಂಸ್ಕೃತಿ ಅನ್ನುವಂತಹ ಪರಿಭಾಷೆ ಕೊನೆಯ ಘಟ್ಟದಲ್ಲಿ ಯಾವ ರೀತಿಯಾಗಿ ನಮಗೆ ತಿಳುವಳಿಕೆಯನ್ನು ಮೂಡಿಸ್ತಾ ಇದೆ ಅನ್ನುವಂಥ ನಾವು ಅನೇಕ ಹಿಂದಿನ ಅವಧಿಗಳಲ್ಲಿ ಅವುಗಳ ಒಂದು ವಿಚಾರ, ವ್ಯಾಪಕತೆ, ಸಂದಿಗ್ಧತೆ, ಸಮಸ್ಯೆ ಇವುಗಳ ಬಗ್ಗೆ ನಾವು ಚರ್ಚೆಯನ್ನು ಮಾಡ್ತಾ ಬಂದಿದ್ದೇವೆ. ಸಂಸ್ಕೃತಿ ಶಬ್ದದ ಅರ್ಥವು ತನ್ನ ಚರಿತ್ರೆಯುದ್ದಕ್ಕೂ ಸತತವಾಗಿ ಪರಿವರ್ತನೆ ಆಗುತ್ತಾ ಬಂದಿದೆ. ಇದನ್ನು ನಾವು ಮೊಟ್ಟ ಮೊದಲು ಗಮನಿಸಬೇಕು. ವಿದ್ಯಾರ್ಥಿಗಳೇ, ಇಂದು ಈ ಸಂಸ್ಕೃತಿ ಎಂಬ ಪದ ಇದೆಯಲ್ಲ, ಇದರ ಐತಿಹಾಸಿಕ ಹಿನ್ನೆಲೆಯನ್ನು ನಾವು ಅವಲೋಕಿಸಿದಾಗ, ಅದರ ಪುಟಗಳನ್ನು ತಿರುವಿ ಹಾಕಿದಾಗ ಎಲ್ಲಿಯೂ ಕೂಡ ತನ್ನದೇ ಆದಂತಹ ಏನಪ್ಪ ಅಂತಂದ್ರೆ ಹಿಂಗೆ ನಿಂತಿರುವಂಥದ್ದು ನಿರ್ದಿಷ್ಟತೆ ಅಥವಾ ಇದೇ ಕಟ್ಟುವಾದ ಸತ್ಯ ಅನ್ನುವಂಥದ್ದು ನಮಗೆ ಕಂಡು ಬಂದಿಲ್ಲ. ಸತತವಾಗಿ ಪರಿವರ್ತನೆ ಆಗುತ್ತಾ ಬಂದಿದೆ. ಇಡೀ ಇತಿಹಾಸವನ್ನು ನಾವು ಅವಲೋಕಿಸಿದಾಗ ಇಲ್ಲಿ ಅದು ಸಂಸ್ಕೃತಿಯ ಒಂದು ನಿರ್ದಿಷ್ಟ ಅರ್ಥ ನಮಗೆ ತಿಳಿದು ಬಂದಿಲ್ಲ. ಅದು ಪರಿವರ್ತನೆ ಆಗುತ್ತಲೇ ಬಂದಿದೆ. ಹಾಗಾದರೆ ಪರಿವರ್ತನೆ ಅಂದರೆ ಏನು? ಸಂಸ್ಕೃತಿಯ ವಿಚಾರವಾಗಿ ಏನು? ವ್ಯಾಪಕವಾದ ಅರ್ಥವಿಸ್ತರಣೆ ನಾವು ಇಲ್ಲಿ ಮಾಡಲಾಗಿ ಒಟ್ಟು 26 ವರ್ಷಗಳ ಅಧ್ಯಯನದಲ್ಲಿ ಅನೇಕ ಬದಲಾವಣೆಗಳನ್ನು ಹೊಂದಿದೆ. ಇಲ್ಲಿ ರಹಮತ್ ತರ್ಕೆರವರ ಅಧ್ಯಯನದ ಫಲವೇ ಇಲ್ಲಿ ಏನಾಗ್ತಾ ಇದೆಯಪ್ಪ ಅಂತಂದರೆ, ಒಟ್ಟು 26 ವರ್ಷಗಳ ಒಂದು ಅಧ್ಯಯನ, ಅವಲೋಕನ, ವಿಶ್ಲೇಷಣೆ, ಸಂಶ್ಲೇಷಣೆ ಎಲ್ಲವನ್ನೂ ವಿಮರ್ಶಾತ್ಮಕವಾಗಿ ಇಲ್ಲಿ ನಾವು ತಿಳಿದುಕೊಂಡಾಗ ಅನೇಕ ಬದಲಾವಣೆಗಳು ಆಗಿದ್ದು ಕೂಡ ನಾವು ಕಾಣುತ್ತೇವೆ. ಅದು ಸತತವಾಗಿ ಆಯಾ ಕಾಲಘಟ್ಟಕ್ಕೆ ಒಬ್ಬರ ಜನರ ಆಡು ಭಾಷೆಗೆ ತಕ್ಕಂತೆ, ಬದುಕಿನ ಸ್ಥಿತಿಗತಿಗಳಿಗೆ ತಕ್ಕಂತೆ ಎಲ್ಲವೂ ಕೂಡ ಬದಲಾವಣೆ ಆಗ್ತಾ ಬಂದಿದೆ. ನಾವು 26 ಅಥವಾ 25 ವರ್ಷಗಳ ಒಂದು ಅವಲೋಕನ ಮಾಡಿದ ನಮ್ಮ ಉಡುಗೆ ಮತ್ತು ತೊಡುಗೆಗಳಲ್ಲಿನ ಅಥವಾ ನಾವು ಕಟ್ಟಡ ನಿರ್ಮಾಣ, ಸಾಹಿತ್ಯಿಕ ಬರವಣಿಗೆ ಇವುಗಳನ್ನು ಅವಲೋಕಿಸಿದಾಗ ಎಷ್ಟು ಬದಲಾವಣೆಗಳನ್ನು ಕಾಣ್ತೇವೆ. ನಾವು ಉಡುಗೆ ತೊಡುಗೆಗಳನ್ನು ಅವಲೋಕಿಸಿದಾಗ ಸುಮಾರು 20 ವರ್ಷಗಳ ಹಿಂದಿನ ಉಡುಗೆ ತೊಡುಗೆಗಳು ಕೂಡ ಏನಪ್ಪ ಅಂತಂದ್ರೆ ಅನೇಕ ಬದಲಾವಣೆಗಳ ಕಾಣ್ತೇವೆ. ಇಂದಿನ ಪ್ರಸ್ತುತ ಜನರ ಉಡುಗೆ ತೊಡುಗೆಗಳನ್ನು ಕೂಡ ಅನೇಕ ಬದಲಾವಣೆಗಳನ್ನು ನಾವು ಕಾಣ್ತೇವೆ. ನೀವು ಗಮನಿಸಿರಬಹುದು. ಹಾಗೆ ಕಟ್ಟಡಗಳು ಕೂಡ ಹೀಗೆ ಒಂದು 10-15 ವರ್ಷಗಳ ಹಿಂದೆ ಅನೇಕ ಏನಪ್ಪ ಅಂತಂದರೆ ನಮ್ಮ ಗುಡಿಸಿಲಗಳು, ಅದರ ಜೊತೆಗೆ ಎಲ್ಲವೂ ಕೂಡ ಹಳೆಯ ಸಂಪ್ರದಾಯ ಕಟ್ಟಡಗಳು ಕಾಣ್ತವೆ. ಈಗ ಎಲ್ಲವೂ ಕೂಡ ನವನವೀನವಾದಂತಹ ಕಟ್ಟಡಗಳು ಕಾಣ್ತೇವೆ. ಹೀಗೆ ಒಂದು ಉದಾಹರಣೆಗಳನ್ನು ನಾವು ನೋಡಲಾಗಿ ಇವುಗಳು ಏನಪ್ಪ ಬದಲಾವಣೆ. ಸಂಸ್ಕೃತಿ ನಮ್ಮದು ಉಡುಗೆ ತೊಡುಗೆ, ಆಚಾರ ವಿಚಾರ, ನಡೆ ನುಡಿ, ಹಬ್ಬ ಹರಿದಿನಗಳ ಒಂದು ಒಟ್ಟು ಮೊತ್ತ ಅನ್ನುವಂಥದ್ದಕ್ಕೆ ಕೊನೆಯದಾಗಿ ನಾವೇನಪ್ಪ ಅಂತಂದ್ರೆ ಮೊದಲ ಒಪ್ಪಿತವಾದಂಥ ಕ್ರಿಯೆಗೆ ಅನುಸರಿಸಿ ನಾವು ತಿಳುವಳಿಕೆಯನ್ನು ಮೂಡಿಸಿದ್ದೇವೆ. ಆದರೂ ಕೂಡ ನಾವು ಆಚರಣೆ ಮಾಡುವಂಥ ಹಬ್ಬ ಹರಿದಿನಗಳು ಕೂಡ 25 ವರ್ಷಗಳ ಹಿಂದಿನ ಒಂದು ಹಬ್ಬ ದಿನಗಳ ಆಚರಣೆ ನೋಡಬಹುದು. ಇತ್ತೀಚಿನ ಈಗಿನ ಹಬ್ಬ ಹರಿದಿನಗಳ ಆಚರಣೆ ಕೂಡ ನಾವು ನೋಡಬಹುದು. ಹೀಗೆ ಒಂದು ಸಂಸ್ಕೃತಿಯನ್ನು ಒಟ್ಟಾರೆಯಾಗಿ ಒಂದು ಜ್ಞಾನ ಅಥವಾ ಶೈಕ್ಷಣಿಕ ಸಂಗತಿ ಅಥವಾ ತಿಳುವಳಿಕೆ ಅರಿವು ಮೂಡಿಸುವುದು ಅನ್ನೋದು ಕೂಡ ಏನಪ್ಪ ಅಂತಂದ್ರೆ ನಾವು ಒಪ್ಪಿತವಾದಂಥದ್ದಲ್ಲ. ಒಂದು ಸಂಸ್ಕೃತಿ ಅಂದರೆ ಜ್ಞಾನ ಅಥವಾ ಶೈಕ್ಷಣಿಕ ಸಂಗತಿ ಅಲ್ಲ ಅಂತ ಒಟ್ಟಾರೆ ಕೊನೆಯ ಒಂದು ಹಂತದಲ್ಲಿ ಈ ಲೇಖನದ ಒಂದು ಕೊನೆಯ ಭಾಗದಲ್ಲಿ ನಮಗೆ ತಿಳುವಳಿಕೆ ಮೂಡುತ್ತಾ ಇದೆ. ಒಟ್ಟಿನಲ್ಲಿ ಸಂಸ್ಕೃತಿ ಅಂದರೆ ಏನು? ಸಂಸ್ಕೃತಿ ಅಂದರೆ ಯಾವುದೇ ಒಂದು ಜ್ಞಾನವನ್ನು ಗಳಿಸುವುದು ಅಥವಾ ಶೈಕ್ಷಣಿಕ ಯಾವುದೋ ಒಂದು ಸಂಗತಿ ಅಲ್ಲ ಅನ್ನುವಂಥದ್ದು ಕೊನೆಯ ಒಂದು ನಿರ್ಣಯಾತ್ಮಕವಾದಂತಹ ಒಂದು ಅಂಶಕ್ಕೆ ಬಂದು ನಾವು ನಿಲ್ತೇವೆ. ಆಮೇಲೆ ಒಟ್ಟಿನಲ್ಲಿ ಏನಪ್ಪ ಅಂತಂದ್ರೆ
ಇದು ಸಮುದಾಯದ ಜೀವನ ದೃಷ್ಟಿ ಹಾಗೂ ಲೋಕದೃಷ್ಟಿಗಳನ್ನು ಮಂಡಿಸುತ್ತದೆ. ಕೊನೆಗೆ ಈ ಸಂಸ್ಕೃತಿಯ ಅರ್ಥ ಮತ್ತು ಪರಿಕಲ್ಪನೆ ಏನಪ್ಪ ಅಂತಂದರೆ ಪ್ರಾರಂಭದ ಹಂತದಲ್ಲಿಯೇ ಅವರು ಏನಪ್ಪ ಅಂತಂದ್ರೆ ಲೇಖನ ರಚನೆಕಾರ ರಹಮತ್ ತರ್ಕರಿ ಅವರು ಹೇಳಿದ್ದಾರೆ, ಜನರ ಜೀವನ ಮೊತ್ತ ಬದುಕಿನ ಮೊತ್ತ ಅಂತ ಹೇಳಿದ. ಅದಕ್ಕಾಗಿ ಇಲ್ಲಿ ಜೀವನ ದೃಷ್ಟಿ ಹಾಗೂ ಲೋಕ ದೃಷ್ಟಿಗಳನ್ನು ಒಳಗೊಂಡಿದೆ. ಇಲ್ಲಿರುವಂತಹ ಸಂಪ್ರದಾಯ ಆಚಾರ ವಿಚಾರಗಳನ್ನು ಜನಜೀವನದ ಮಟ್ಟ ಅದರ ದೃಷ್ಟಿ ಹೇಗೆ ಇದೆ, ಲೋಕದ ದೃಷ್ಟಿ ಹೇಗಿದೆ, ಅವುಗಳನ್ನ ಎಲ್ಲವನ್ನು ಈ ಸಂಸ್ಕೃತಿ ಒಳಗೊಂಡಿದೆ ಅನ್ನೋದಕ್ಕೆ ಕೊನೆಯ ಲೇಖನದ ಒಂದು ಪರಿಭಾಷೆಯ ಅರ್ಥಗ್ರಹಿಕೆಯನ್ನು ನಾವು ಪಡೆದುಕೊಳ್ಳಬಹುದು. ಒಟ್ಟಿನಲ್ಲಿ ಕೊನೆಗೆ ಇದು ಸಮುದಾಯದ ಜೀವನ ದೃಷ್ಟಿ ಹಾಗೂ ಲೋಕದೃಷ್ಟಿಗಳನ್ನು ಮಂಡಿಸುತ್ತದೆ ಅನ್ನೋದು ಈ ಒಂದು ಕೊನೆಯ ಸಂಸ್ಕೃತಿ ಹಾಗೆಂದರೇನು ಎನ್ನುವಂತಹ ಒಂದು ಪ್ರಶ್ನೆಗೆ ಕೊನೆಯ ಒಂದು ಈ ಅವಧಿಯ ಅಂಶದಲ್ಲಿ ಇದು ಸಮುದಾಯದ ಜೀವನ ದೃಷ್ಟಿ ಹಾಗೂ ಲೋಕದೃಷ್ಟಿಗಳನ್ನು ಮಂಡಿಸುವಂಥದ್ದೇ ಸಂಸ್ಕೃತಿ ಅಂತ ತಿಳಿ ಹೇಳಿ ಇಲ್ಲಿಗೆ ನಿಮ್ಮ 1ನೆಯ ಘಟಕ ಸಂಸ್ಕೃತಿ ಹಾಗೆಂದರೇನು ಅನ್ನುವಂತಹ ಶೀರ್ಷಿಕೆಯ ಡಾಕ್ಟರ್ ರಹಮತ್ ತರ್ಕರಿ ಅವರ ಬರೆದಂಥದ್ದು ಲೇಖನ ಪತ್ರಿಕೆ 1ರ 6ನೇ ಸೆಮಿಸ್ಟರ್ನ ಐಚ್ಛಿಕ ಕನ್ನಡ ವಿಷಯಕ್ಕೆ ಸಂಬಂಧಪಟ್ಟಂತೆ ಪರಿಸಮಾಪ್ತಿಗೊಳ್ಳುತ್ತದೆ. ಧನ್ಯವಾದಗಳು ವಿದ್ಯಾರ್ಥಿಗಳೇ.